ಬಾಡಿ ಬಿಲ್ಡ್ ಮಾಡಿದ್ರು ಎಷ್ಟೋ ಜನಕ್ಕೆ ಟ್ರೈನ್ ಅಪ್ ಮಾಡ್ತಿದ್ದಂತ ಹುಡುಗ ಮೆಂಟಲಿ ತುಂಬಾ ಸ್ಟ್ರಾಂಗ್ ಇರ್ತಾರೆ. ಈ ರೀತಿ ಘಟನೆ ಆಗಿದೆ ಅಂದ್ರೆ ಎಷ್ಟು ನೋವಾಗಿರ್ಬೋದು ಸರ್? ಜೀವನದಲ್ಲಿ ನನಗೆ ಗೊತ್ತಿರೋಂಥ ಮಟ್ಟ ಮೂಟ ಹೊತ್ತು ಜೀವನ ಮನೆ ಮಕ್ಕಳು ಸಾಕಿ ಇವತ್ತು ಒಂದು ಹುಡುಗಿಗೋಸ್ಕರ ಇವತ್ತು ಅಪ್ಪ ಅಮ್ಮನ್ನ ಇವತ್ತು ಈ ಕೈ ನೋಡಲಿಲ್ಲ ಸರ್. ಅವನು ಅಟ್ಲೀಸ್ಟ್ ಈ ಕೈ ನೋಡಲಿಲ್ಲ ಆಯ್ತಾ, ನಮ್ಮನ್ನು ಬಿಟ್ಬಿಟ್ಟು ಹೋಗ್ಬಿಟ್ಟ. ಇವತ್ತು ನ್ಯಾಯ ನನಗೆ ದಯವಿಟ್ಟು ಬೇಕು. ಇಂಥ ಹೆಣ್ಮಕ್ಳು ಬೇಡ ಪ್ರಪಂಚದಲ್ಲಿ. ಮಕ್ಕಳಿಗೆ ಭಾಳ ಅನ್ಯಾಯ ಆಗ್ತಿದೆ. ದಯವಿಟ್ಟು ನ್ಯಾಯ ಕೊಡಿಸಿ ಅಂತ ನಾನು ಕೇಳ್ಕೊತೀನಿ. ಖಂಡಿತವಾಗಿ ನ್ಯಾಯ ಕೊಡಿಸಿ, ದಯವಿಟ್ಟು ಕೊಡಿಸಿ. ನಾನು ಕೇಳೋದು ಇಷ್ಟೇ, ಇಂಥ ಗಂಡು ಮಕ್ಕಳು ಮುತ್ತಿನಂಥ ಮಕ್ಕಳನ್ನೆಲ್ಲ ಸಾಕಿ ಸಲ್ವಿ ಒಂದು ಹುಡುಗಿಗೋಸ್ಕರ ಇಷ್ಟು ಸುಮಾರು ಒಂದು 40 ಲಕ್ಷ 50 ಲಕ್ಷ ರೂಪಾಯಿ ಮನೆಯಿಂದ ಕಳ್ಕೊಂಡು ಅನ್ಯಾಯ ಮಾಡ್ಕೊಂಡು ಇವತ್ತು ನನಗೆ ಅನ್ಯಾಯ ಮಾಡ್ಬಿಟ್ಟು ಇವತ್ತು ನನ್ನ ಮಗ ಇಲ್ಲ. ಇವತ್ತು ಏನು ಮಾಡ್ಬೇಕು ನನಗೆ ಗೊತ್ತಿಲ್ಲ. ದಯವಿಟ್ಟು ನ್ಯಾಯ ಕೊಡಿಸಿ ಅಂತ ಇಡೀ ಪ್ರಪಂಚಕ್ಕೆ ನಾನು ಕೇಳ್ಕೊತೀನಿ. ಇಷ್ಟು ಮಾತ್ರ ಹೇಳಬಲ್ಲೆ ಸರ್. ಬಂದಿದ್ರು ಸರ್. ನಾನು ಹೇಳಿದ್ದೆ ಆಯ್ತಪ್ಪ ಮಾಡ್ಕೊಂತನೂ ಹೇಳಿದ್ದೆ. ಸೊ ಹಾಗಾಗಿ ಹೂನಪ್ಪ ಆಯ್ತು ಅಂತಲೂ ಹೇಳಿದ್ದ. ಆಯ್ದಾದ್ಮೇಲೆ ಒಂದು 35 ಲಕ್ಷ 40 ಲಕ್ಷ ಸಾಲ ಇದೆ ಅಂತಲೂ ಹೇಳಿದ್ರು. ಸೊ ಹಾಗಾಗಿ 40 ಸೊ ನನ್ನ ಮಗನೇ ಎಲ್ಲ ಪ್ರತಿಯೊಂದು ತೀರಿಸಿ ಮಾಡಿದ್ರು. ಮನೆಗೆ 5 ಲಕ್ಷ ತೊಗೊಂಬಂದ್ರು, ಅವ್ರ ತಾಯಿ ಕೊಯ್ ಕೊಡೋನು, 10 ಲಕ್ಷ ರೂಪಾಯಿ ತೊಗೊಂಡ್ರು ಕೊಡೋನು, ಪ್ರತಿಯೊಂದು ತಂದು ಅವ್ನು ಕೊಡೋನು. ಸೊ ಹಾಗಾಗಿ ನನ್ನ ಒಡನಾಟಕ್ಕಿಂತ ಅವ್ರ ತಾಯಿ ಒಡನಾಟ ಇತ್ತು. ಸೊ ಹಾಗಾಗಿ 3 ದಿನ ನೋಡಿದ್ರೆ 4 ದಿನ ನೋಡಿದ್ರೆ ಅದು ದುಡ್ಡು ಇರ್ತಿಲ್ಲ. ಏನೋ ಎತ್ತ ಕೇಳಿದ್ರೆ ಅವ್ರ ಅಮ್ಮನ ನಾನು ಕೇಳಿದೆ, ಇಲ್ಲ ಏನೋ ಫೈನಾನ್ಸ್ ಮಾಡ್ತಾವ ಹಂಗೆ ಮಾಡ್ತಾನೆ. ಸೊ ಹಾಗಾಗಿ ಭಾಳ ಬೇಜಾರಾಯ್ತು, ಭಾಳ ನೋವಾಯ್ತು. ದಯವಿಟ್ಟು ಇಡೀ ಪರಿವರ್ತನೆಗೆ ನ್ಯಾಯ ಕೊಡಿಸಿ ಅಂತ ನಾನು ಕೇಳ್ಕೊಂಬಲ್ಲೆ ಸರ್. ಇಷ್ಟೆಲ್ಲ ಹೆಲ್ಪ್ ಮಾಡಿದ್ರು ಕೂಡ ಆಕೆ ಬೇರೆ ಒಂದ್ ಜೊತೆ ಮದುವೆ ಫಿಕ್ಸ್ ಆಗಿದೆ. ಯಾವಾಗ ಗೊತ್ತಾಯ್ತು ಕಿರಣ್ಗೆ ಅಂತ? ಸರ್ ನನಗೆ 3 ಡೇ ಒಂದು 6 ದಿವಸನೋ ಏನೋ ಆಯ್ತು ಸರ್ ನನಗೆ ಗೊತ್ತಾಗಿ. 6 ದಿನ ಆಯ್ತು. ಅದು ನಮಗ್ ಗೊತ್ತಿಲ್ಲ ಅಂದ್ರೆ ಅವನು. ಸೊ ಇನ್ವಿಟೇಷನ್ ಏನೆಲ್ಲ ಬಂದು ಕೊಟ್ಟಿದ್ರ ಅಂತ? ಇಲ್ಲ, ಇನ್ವಿಟೇಷನ್ ಏನು ಕೊಟ್ಟಿರಲಿಲ್ಲ. ಸೊ ನೆನ್ನೆಲ್ಲ ಮೊನ್ನೆ ಕಾರ್ಡ್ ಇಟ್ಕೊಂಡು ಓಡಾಡ್ತಿದ್ದ. ನಾನು ಇದೇನ ಕಾರ್ಡೆಲ್ಲ ಇಟ್ಕೊಂಡು ಓಡಾಡ್ತಾನೆ, ನನಗೆ ಏನೋ ಗೊತ್ತಿಲ್ಲ, ಯಾರೋ ಕೊಟ್ಟಿರ್ಬೋದು ಲಗ್ನ ಪತ್ರ ಅಂತ ಹೇಳ್ತಿದ್ದ. ಸೊ ಇಷ್ಟೊಂದು ಆಘಾತವಾಗಿ ತಂದೆ ತಾಯಿನ ಬಿಟ್ಟು ಮಾಡ್ಕೊಳೋಂಥದ್ದು ಇವನಿಗೆ ದರ್ದ ಇರಲಿಲ್ಲ. ಸೊ ದರ್ದ ಇದಾಗೋಗ್ಬಿಟ್ಟಿದೆ. ಯಾ ಹೆಣ್ಣು ಮಕ್ಕಳಿಗೆ ಆಗಲಿ ಯಾ ತಂದೆ ತಾಯಿಗೆ ಈ ಥರ ನೋವು ಆಗಬಾರ್ದು. ದಯವಿಟ್ಟು ನ್ಯಾಯ ಕೊಡಿಸಿ ಅಂತ ಕೇಳ್ಕೊಂಬಲ್ಲೆ ಸರ್. ನಿನ್ನೆ ಅವ್ರು ಹೇಳಿದ್ರು, ಅಪ್ಪ ನೀನು ಬಾಡವರ್ಗೆ ಹೋಗ್ತೀಯ ಅಂತ ಕೇಳಿದ್ರು. ಹೂನಪ್ಪ ನಾನು ಹೋಗ್ತಾ ಇದ್ದೀನಿ. 50 ರೂಪಾಯಿನೂ ಕೊಟ್ಟ ನನಗೆ. ಆಮೇಲೆ ಮತ್ತೆ ನಾನು ಶನಿಮಾತನ ದೇವಸ್ಥಾನ ಹೋಗೋಷ್ಟು ಮತ್ತೆ ಫೋನ್ ಮಾಡಿದೆ 1 ಗಂಟೆ 5 ನಿಮಿಷಕ್ಕೆ. ಫೋನ್ ಮಾಡಾದ್ಮೇಲೆ ಯಾಕೆ ಹಿಂಗೆ ನಾನು ಫೋನ್ ಮಾಡಿದ್ರೆ ಮತ್ತೆ ರಿಟರ್ನ್ ಬಂದ ತಕ್ಷಣ ಏನೋ ತಮಾಷೆ ಮಾಡಿರ್ಬೋದಲ್ಲ ಅಂತ ಹೋಗೋಷ್ಟು 5 ಗಂಟೆ 5:15 ಅಷ್ಟೊತ್ತು ನನಗೆ ಕಾಲ್ ಬಂತು ಇವತ್ತಿಲ್ಲ. ಸೊ ಇದು